ಶಾಂಪೂ ಮಾಡಿದ್ದೀನಿ. ಹಾಗೆ ಇವತ್ತು ನಾನು ಹೇರಿಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ನ್ಯಾಚುರಲ್ ಆಗಿ ಮಾಡೋದು, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ನೊರೆ ಎಲ್ಲ ಮೇಲೆ ಬರುತ್ತೆ ನೋಡಿ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಹೋಮ್ ಮೇಡ್ ಶಾಂಪೂ ಮಾಡಿ ತೋರಿಸ್ತೀನಿ. ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಇದರಿಂದ ನಮ್ಮ ಹೇರು ಬ್ಲ್ಯಾಕ್ ಆಗೋದು ಒಂದೇ ಅಲ್ಲ, ತುಂಬ ಬೆನಿಫಿಟ್ಸನ್ನು ನಾವು ನೋಡ್ಬೋದು. ತುಂಬ ಮಂದಿ ಕಮೆಂಟ್ ಮಾಡಿದರು ಹೋಮ್ ಮೇಡ್ ಶಾಂಪೂನ ಮಾಡೋದು ವಿಡಿಯೋ ಹಾಕಿ ಅಂತ. ಅವರಿಗೋಸ್ಕರ ಇವತ್ತಿನ ವಿಡಿಯೋ. ಪೂರ್ತಿ ವಿಡಿಯೋ ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ. ನೀವು ಕೂಡ ಈ ಶಾಂಪೂನ ಮಾಡ್ಕೋಬೋದು. ನಾನು ನೋಡಿ ನನ್ನ ಹೇರಿಗೆ ಇವತ್ತು ಶಾಂಪೂ ಮಾಡಿ ನನ್ನ ಹೇರಿಗೆ ಅಪ್ಲೈ ಮಾಡಿಕೊಂಡು ಹೇರನ್ನು ವಾಶ್ ಮಾಡಿಕೊಂಡು ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕಿದೆ. ನಿಮ್ಮ ಎದುರುಗಡೆ ಕುಂತ್ಕೊಂಡಿದ್ದೀನಿ. ಇನ್ನೂ ಡ್ರೈ ಆಗೋದಿದೆ, ಸ್ವಲ್ಪ ಡ್ರೈ ಆಗಿದೆ ಅಷ್ಟೇ. ನೋಡಿ ಎಷ್ಟು ಶೈನಿಂಗ್ ಆಗಿದೆ ಅಲ್ವಾ. ತುಂಬ ಸಿಲ್ಕಿ ಹೇರ್ ಆಗುತ್ತೆ. ತುಂಬ ಬೆನಿಫಿಟ್ಸನ್ನು ನಾವು ನೋಡ್ಬೋದು. ಯಾವುದೇ ಕೆಮಿಕಲ್ಸ್ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದಕ್ಕೇನು ತುಂಬ ರೊಕ್ಕ ಖರ್ಚು ಮಾಡಬೇಕಂತ ಇಲ್ಲ. ಒಂದಿಷ್ಟು ವಸ್ತು ತಂದಿಟ್ಕೊಬಿಟ್ರೆ ಆಯಿತು. ನಾನು ತೋರಿಸ್ತೀನಿ ನೋಡಿ ಎಷ್ಟು ಶಾಂಪೂ ಮಾಡಿದ್ದೀನಿ. ಹಾಗೆ ಇವತ್ತು ನಾನು ಹೇರಿಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇಷ್ಟು ಶಾಂಪೂ ಮಾಡಿದ್ದೀನಿ ನೋಡಿ. ಇದು ನಾನು ಇಟ್ಕೊಂಡ್ರೆ, ಹಾಗೆ ಹೊರಗಡೆ ಇಟ್ಕೊಂಡ್ರೆ ಇದನ್ನು 1 ತಿಂಗಳ ತನಕ, 1.5 ತಿಂಗಳ ತನಕ ಇಟ್ಕೋಬಹುದು. ಹಾಗೆ ಮಾಡಿದ್ದೀನಿ, ಅಂದರೆ ಹಾಳಾಗಬಾರ್ದು ಅಂತ. ಇದು ನೀವು ಫ್ರಿಜ್ಜಲ್ಲಿ ಇಟ್ಕೊಬಿಟ್ರೆ ವರ್ಷ ಪೂರ್ತಿ ಇದನ್ನು ನೀವು ಇಟ್ಕೋಬಹುದು. ತುಂಬ ಜಾಸ್ತಿ ಮಾಡ್ಕೋಬೇಕು ಅಷ್ಟೇ. ನಾನು ಯಾವ ರೀತಿ ಮಾಡಿದ್ದೀನಿ, ಹಾಗೆ ಹೇಗೆ ಅಪ್ಲೈ ಮಾಡಬೇಕು ಅಂತಲೂ ಕೂಡ ತಿಳಿಸ್ತೀನಿ. ಹಾಗೆ ಇದನ್ನು ನೀವು ವಾರದಲ್ಲಿ 2 ಸಲ ಇದನ್ನು ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಿಬಿಟ್ರೆ ಆಯಿತು. ಸೋಪು ಬೇಡ ಮತ್ತು ಬೇರೆ ಏನೂ ಬೇಡ. ಹೇರ್ ಅಂತೂ ತುಂಬ ಸಿಲ್ಕಿಯಾಗಿ ಸ್ಮೂತಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಹೊರಗಡೆ ಶಾಂಪೂ ತರ್ತೀವಿ ಅಲ್ವಾ, ತುಂಬ ರೇಟ್ ಇದೆ. ತುಂಬ ಅಂದರೆ ತುಂಬಾ ರೇಟ್ ಇರುತ್ತೆ ಅಲ್ವಾ. ಅದು ತರೋ ಬದಲು ನಾವು ಈ ರೀತಿ ಶಾಂಪೂ ಮಾಡ್ಕೊಬಿಟ್ರೆ ನಾವು ಹೆಲ್ದಿಯಾಗೂ ಇರ್ತೀವಿ. ನಮ್ಮ ಹೇರು ಚೆನ್ನಾಗಿರುತ್ತೆ. ನಮ್ಮ ಕಣ್ಣಿರ್ಬೋದು, ನಮ್ಮ ಹೇರಿನ ಸ್ಕಾಲ್ಪ್ ಇರ್ಬೋದು, ಎಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಕ್ಲೀನಾಗಿಯೂ ಕೂಡ ನಮ್ಮ ಹೇರ್ ಇರುತ್ತೆ. ಆಯಿತಾ, ಬನ್ನಿ ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಮಾಡ್ತೀನಿ ಎಲ್ಲವೂ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನನ್ನ ಚಾನಲಲ್ಲಿ ಈ ರೀತಿ ಮನೆಯಲ್ಲೇ ಮಾಡುವಂತಹ ರೆಮಿಡಿ ತೋರಿಸ್ತೀನಿ. ಇದು ಹೇರ್ ಬಗ್ಗೆ ಇರ್ಬೋದು, ಫೇಸ್ ಬಗ್ಗೆ ಇರ್ಬೋದು, ಸ್ಕಿನ್ ಬಗ್ಗೆ ಇರ್ಬೋದು, ಈ ರೀತಿ ವಿಡಿಯೋಸ್ ಬರ್ತಾ ಇರುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಒತ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ, ನೀವು ನೋಡ್ಬೋದು. ಸಾಯಂಕಾಲ 5 ಗಂಟೆಗೆ ನನ್ನ ವಿಡಿಯೋ ಬರ್ತಾ ಇರುತ್ತೆ. ಒಂದಿನ ಬಿಟ್ಟು ಒಂದಿನ ಬರುತ್ತೆ. ನಿಮಗೇನಾದರೂ ಏನಾದರೂ ಸಮಸ್ಯೆಗಳಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಬನ್ನಿ ಹಾಗಾದರೆ ಬೇಗ ಶುರು ಮಾಡೋಣ. ಒಂದು ಪಾತ್ರೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಉದ್ದ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕೋತೀನಿ. ಇದು ಚೆನ್ನಾಗಿ ಬಿಸಿ ಆಗಬೇಕು. ಹಾಗೆ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇದು ಡ್ರೈ ನೆಲ್ಲಿಕಾಯಿ. ಇದು ಸ್ವಲ್ಪ ಕುಟ್ಕೋಬೇಕು, ಯಾಕಂದರೆ ಗಟ್ಟಿ ಇರುತ್ತೆ ಅಲ್ವಾ. ಕುಟ್ಟಿ ಪುಡಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನೀರು ಕೂಡ ಕುದೀತಾ ಇದೆ, ಹಾಕ್ತೀನಿ. ಈಗ ರೋಸ್ ಮೇರಿ ಲೀವ್ಸ್, ಇದು ಕೂಡ ಮೀಶೋದಲ್ಲಿ ಸಿಗುತ್ತೆ. ಇದು ತುಂಬ ಒಳ್ಳೆಯದು. ನಮ್ಮ ಹೇರು ಉದ್ದವಾಗಿ ಬೆಳೀಲಿಕ್ಕೆ, ಬ್ಲ್ಯಾಕ್ ಆಗಲಿಕ್ಕೆಲ್ಲ ತುಂಬಾ ಸಹಾಯ ಆಗುತ್ತೆ. ಇದು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ತೀನಿ. ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ, ಸ್ವಲ್ಪ ಹಾಕ್ತೀನಿ ನೋಡಿ. ಇವಿಷ್ಟು ಹಾಕ್ತೀನಿ. ನೆಲ್ಲಿಕಾಯಿನೂ ಅಷ್ಟೇ, ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ, ಉದ್ದ ಬೆಳೀಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ಇದು ಬ್ಲ್ಯಾಕ್ ಸೀಡ್ಸ್, ಕಲ್ಲಂಜಿ ಬೀಜ, ಇದು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇವೆಲ್ಲ ಚೆನ್ನಾಗಿ ಕುದಿಬೇಕು. ಇದ್ರದ್ದು ರಸ ಎಲ್ಲ ನೀರಲ್ಲಿ ಬರಬೇಕು. ಅದು ಅಲ್ಲಿ ತನಕ ಕುದಿಸ್ಬೇಕು. ಅಂದರೆ 1 ಗ್ಲಾಸ್ ನೀರು 1/4 ಗ್ಲಾಸ್ ನೀರಿಗೆ ಬರಬೇಕು. ಅರ್ಧನೂ ಅಲ್ಲ, 1/4 ಗ್ಲಾಸ್ ನೀರಿಗೆ ಬರಬೇಕು. ಆವಾಗ ಅದ್ರದ್ದು ರಸ ಎಲ್ಲ ನೀರಲ್ಲಿ ಬಿಟ್ಕೊಂಡು ಬಿಡುತ್ತೆ. ಇದು ಅಂಟಲಕಾಯಿ, ಇದು ಕೂಡ ಮೀಶೋದಲ್ಲಿ ಸಿಗುತ್ತೆ. ಒಂದು 8 ರಿಂದ 10 ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಕುದಿಸಬೇಕು. ನೋಡಿ ಕಲ್ಲರ್ ಹೆಂಗೆ ಬಿಟ್ಕೊಂಡಿದೆ ಅಲ್ವಾ, ಇನ್ನೂ ಕಲ್ಲರ್ ಬಿಡುತ್ತೆ. ಇವೆಲ್ಲ ಸೇರಿದಾಗ ನಮ್ಮ ಹೇರಿಗೆ ಪೌಷ್ಟಿಕಾಂಶ ಸಿಗುತ್ತೆ. ಹೇರು ಕೂಡ ಗ್ರೋತ್ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ, ಸಿಲ್ಕಿ ಆಗುತ್ತೆ, ಹೇರ್ ಹುಟ್ಟಿ ಬರುತ್ತೆ ಅಂತ ನೋಡಿ. ಇದು ಈಗ
ಕಾಲು ಲೋಟಕ್ಕಿಂತ ಕಡಿಮೆನೇ ಆಗಿದೆ, ತೊಂದರೆ ಇಲ್ಲ. ನಾನು ಅಲ್ಲಿ ತನಕ ಕುದಿಸಿದ್ದೀನಿ, ಅದರದ್ದು ರಸ ಎಲ್ಲ ಹೊರಗಡೆ ಬಿಟ್ಕೊಂಡಿದೆ. ಈಗ ಸ್ಟೋವನ್ನು ಬಂದ್ ಮಾಡ್ತೀನಿ, ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಹಾಗೆ ಇಲ್ಲಿ ಅಲೋವೆರಾ ತೊಗೊಂಡಿದ್ದೀನಿ. ನಾವು ಇದು ಮನೆಯಲ್ಲೇ ಬೆಳೆದಿರೋದು. ಇದರ ಸೈಡ್ ಮುಳ್ಳೆಲ್ಲ ತೆಗೆದುಬಿಟ್ಟು ಅದರದ್ದು ಜೆಲ್ಲಷ್ಟೇ ತೆಕ್ಕೋತೀನಿ. ಅದು ಜೆಲ್ಲು ಸ್ವಲ್ಪ ಪೀಸ್ ಇರುತ್ತೆ ಅಲ್ವ, ಅದನ್ನು ನಾವು ನೈಸ್ ಮಾಡ್ಕೋಬೇಕು. ಇದು ಮಿಕ್ಸಿಗೂ ಕೂಡ ಹಾಕೋಬೋದು, ಇಲ್ಲಾಂದರೆ ನಾವು ಕೈಯಿಂದಲೂ ಹಿಜ್ಕಿದ್ರೆ ಅದು ನೈಸ್ ಆಗುತ್ತೆ. ನೈಸಾಗಿ ಮಾಡ್ಕೋಬೇಕಾಗತ್ತೆ. ಇದೊಂದು ಅರ್ಧ ಬೌಲು ಬೇಕು, ಅಂದರೆ ನಾನಲ್ಲಿ ಕಾಲು ಲೋಟ ಬೇಕಾಗತ್ತೆ ಅಲ್ವಾ, ಕಾಲು ಲೋಟಕ್ಕಿಂತ ಅರ್ಧ ಆಗುವಷ್ಟು ಅಲೋವೆರಾ ಜೆಲ್ ಬೇಕಾಗುತ್ತೆ. ಒಂದು ಕಾಲು ಲೋಟದ ಅರ್ಧ ಅಲೋವೆರಾ ಜೆಲ್ಲನ್ನು ಹಾಕಬೇಕು. ಈ ಥರ ಅಳತೆ. ಈ ಥರ ಮಾಡಿದಾಗ ನಾವು ಶಾಂಪು ಮಾಡಿದಾಗ ತುಂಬ ದಿನ ಇಟ್ಕೋಬೋದು, ಹಾಳಾಗಲ್ಲ. ಇದನ್ನು ಚೆನ್ನಾಗಿ ನೋಡಿ, ನಾನು ಈ ರೀತಿ ನೀವು ಮಿಕ್ಸಿಗೂ ಕೂಡ ಹಾಕೋಬೋದು, ಕೈಯಿಂದಲೂ ಹಿಚ್ಕಿದ್ರೆ ಅದು ನೈಸ್ ಆಗುತ್ತೆ. ಇಲ್ಲಿ ಏನು ಗೊತ್ತಾ, ಇನ್ನೂ 2 ವಸ್ತು ಸೇರಿಸೋದಿದೆ. ನಾವು ಶಾಂಪು ಮಾಡ್ತೀವಿ, ಮಾಡಿದರೆ ನಮ್ಗೆ 1 ತಿಂಗಳ 1.5 ತಿಂಗಳಾದರೂ ಬರಬೇಕು ಅಲ್ವಾ. ಹೊರಗಡೆ ಇಟ್ಕೊಂಡ್ರೆ, ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರಂತೂ ನಿಮಗೂ 1 ವರ್ಷ ಆದರೂ ಇರುತ್ತೆ. ಅಷ್ಟು ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಮಾಡಿದ್ದೀನಿ. ನನಗೆ 1.5-2 ತಿಂಗಳ ಸಾಕು. ವಾರದಲ್ಲಿ 2 ಸಲ ಅಂತೂ ನೀವು ಇದನ್ನು ಅಪ್ಲೈ ಮಾಡಿಕೊಳ್ಳೇಬೇಕು. ಇನ್ನು 2 ವಸ್ತು ಸೇರಿಸೋದಿದೆ. ಆ ವಸ್ತು ಸೇರಿಸ್ದಾಗಂತೂ ಅದು ನಮ್ಮ ಶಾಂಪು ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ನೀವು 1.5 ತಿಂಗಳ ತನಕ ಆದರೂ ನೀವು ಹೊರಗಡೆ ಇಟ್ಕೋಬಹುದು. ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಕೂಡ ಆಗುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ತುಂಬ ದಿನ ಇರುತ್ತೆ, ಆಯಿತಾ. ಆಯಿತು ನೋಡಿ, ಜೆಲ್ಲು ರೆಡಿ ಆಯಿತು. ಈಗ ನಾವು ಹೊರಗಡೆ ಶಾಂಪು ಎಲ್ಲ ತರ್ತೀವಿ, ಅದು ಹಾಳಾಗದೇ ಇರುವ ಹಾಗೆ ಕೆಮಿಕಲ್ಸ್ ಎಲ್ಲ ಹಾಕ್ತಾರಲ್ವ. ಇಲ್ಲ ನಾವು ಆ ಥರ ಏನೂ ಬಳಸ್ತಾ ಇಲ್ಲ, ನಾವು ನ್ಯಾಚುರಲ್ ಆಗಿ ಮಾಡೋದು. ಹಾಗಾಗಿ ಒಂದು ಸ್ವಲ್ಪ ದಿನ ಅಷ್ಟೇ ಇರೋದು ನ್ಯಾಚುರಲ್ ಆದ ಶಾಂಪು. ಈ ಥರ ಶಾಂಪುವನ್ನು ನಾವು ವಾರದಲ್ಲಿ 2 ಸಲ ಅಪ್ಲೈ ಮಾಡ್ತಾ ಬಂದರೆ ನಮ್ಮ ಹೇರು ಬ್ಲ್ಯಾಕ್ ಆಗಿ ಇರುತ್ತೆ, ಉದ್ದವಾಗಿ ಸಿಲ್ಕಿಯಾಗಿ ಬೆಳೆಯುತ್ತೆ. ಇದನ್ನು ಫಿಲ್ಟರ್ ಮಾಡ್ಕೋತೀನಿ. ಹಾಗೆ ನನಗಿದು ನೋಡಿ ಸ್ವಲ್ಪ ಸಿಕ್ತಲ್ವ, ನನಗಿದು ಕಾಲು ಲೋಟ ಆಗಬೇಕು. ಹಾಗಾಗಿ ಇದಕ್ಕೆ ಮತ್ತು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಜ್ತೀನಿ. ಆವಾಗ ಅದರದ್ದು ರಸ ಎಲ್ಲ ಹೊರಗೆ ಬಂದು ಫಿಲ್ಟರ್ ಮಾಡ್ಕೋತೀನಿ. ಒಟ್ಟು ಕಾಲು ಲೋಟ ಮಾಡ್ಕೋತೀನಿ. ನೋಡಿ ಹೆಂಗೆ ರಸ, ನಾವು ಅಂಟಲಕಾಯಿ ಹಾಕಿದ್ದೀವಿ ಅಲ್ವಾ, ಸ್ವಲ್ಪನೇ ಹಾಕಿದ್ದೀನಿ ಅಂಟಲಕಾಯಿ. ಇದು ಕೂಡ ನಮ್ಮ ಹೇರನ್ನ ಸ್ಕಾಲ್ಫ್ ಎಲ್ಲ ಕ್ಲೀನಾಗಿ ಇಡುತ್ತೆ. ಹಾಗೆ ಹೇರು ಗ್ರೋತ್ ಆಗುತ್ತೆ. ನಾವು ಹೇರಿನ ಸ್ಕಾಲ್ಪ್ ಕ್ಲೀನಾಗಿದೆ ಅಂದರೆ ನಮ್ಮ ಹೇರು ಕೂಡ ಗ್ರೋತ್ ಆಗುತ್ತೆ, ಯಾವುದೇ ರೀತಿಯ ತೊಂದರೆ ಆಗೋಲ್ಲ. ಈಗ 1/4 ಟೇಬಲ್ ಸ್ಪೂನ್ ಆಯಿತು, ಮತ್ತು ಸ್ವಲ್ಪ ನೀರು ಹಾಕಿದ್ದೀನಿ. ಇದನ್ನು ನಾನು ಹಾಕಲ್ಲ, ಹಾಗೆ ಹೇಳ್ತೀನಿ. ಸ್ನಾನ ಮಾಡುವಾಗ ಬೇಕಂದರೆ ಯೂಸ್ ಮಾಡ್ಬೋದು. ನೊರೆ ಬರ್ತಾ ಇರುತ್ತೆ, ಅಂದರೆ ಅಂಟಲಕಾಯಿ ಹಾಕಿದ್ದೀವಿ ಅಲ್ವಾ, ಇದ್ರದ್ದು ನೀರು ತೆಗೆದು ನಾನು ಬೇರೆ ಇಟ್ಕೋತೀನಿ. ಇದು ನೋಡಿ 1/4 ಟೇಬಲ್ ಸ್ಪೂನ್, 1/4 ಲೋಟ ಆಯಿತು. ಈಗ ನೋಡಿ ಎಷ್ಟು ದಪ್ಪದಾದ ಜ್ಯೂಸು ಸಿಕ್ಕಿದೆ ಅಲ್ವಾ. ಇದಕ್ಕೆ ಅಲೋವೆರಾ ಜ್ಯೂಸನ್ನು ಹಾಕ್ತೀನಿ, ಅಲೋವೆರಾ ಜೆಲ್ಲನ್ನು ಹಾಕ್ತೀನಿ. ನೋಡಿ ಈಗ ಅರ್ಧ ಲೋಟ ಆಯಿತು. ಇದು ಈಗ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇಲ್ಲಿಗೆ ಶಾಂಪು ಆಗಿಲ್ಲ, ಇನ್ನೂ 2 ವಸ್ತು ಸೇರಿಸ್ಬೇಕು. ಕೊನೆ ತನಕ ನೋಡಿ. ಇದು ತುಂಬ ಚೆನ್ನಾಗಿರುತ್ತೆ ಈ ಶಾಂಪು, ತುಂಬ ಖುಷಿನೂ ಆಗುತ್ತೆ ನಾವು ಹೇರಿಗೆ ಅಪ್ಲೈ ಮಾಡಿಕೊಂಡ್ರೆ. ಹಾಗೆ ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ, ಸೈಡ್ ಎಫೆಕ್ಟು ಆಗಲ್ಲ. ಚಿಕ್ಕ ಮಕ್ಕಳಿಗೂ ಕೂಡ ಹಾಕ್ಬೋದು. ನಾನಿಲ್ಲಿ ಶಾಂಪು, ಮನೆಯಲ್ಲಿರುವ ಶಾಂಪೂನ ಸ್ವಲ್ಪ ತಗೋತೀನಿ. ಯಾಕೆ ಅಂದರೆ ಸ್ಮೆಲ್ಲು ಇರಬೇಕು ಶಾಂಪುಗೆ ಅಲ್ವ, ನಾನು ಮಾಡುವ ಶಾಂಪೂಗೆ ಸ್ಮೆಲ್ ಇರಬೇಕು. ಹಾಗೆ ಸ್ವಲ್ಪ ದಿನ ಇಟ್ಕೋಬೇಕಲ್ವ, ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಶಾಂಪೂವನ್ನು ಹಾಕೋಬೇಕು. ನೀವು ನಿಮ್ಮಲ್ಲಿ ಯಾವುದಿದೆ ನೋಡಿ ಅದನ್ನು ಹಾಕ್ಕೊಳ್ಳಿ. ಯಾಕಂದರೆ ನಾನಿಲ್ಲಿ ಶಾಂಪು ಮಾಡ್ತಾ ಇದ್ದೀನಿ ಅಲ್ವ, ಅದು ಕೂಡ ಒಂದು ರೀತಿ ಪರಿಮಳ ಬಂದಿರುತ್ತೆ, ಮತ್ತು ಇದು ಹಾಕಿದಾಗ ಸ್ವಲ್ಪ ದಿನ ಇರುತ್ತೆ. ಇದು ಕೂಡ ಒಳ್ಳೆಯ ಶಾಂಪೂನೇ, ನೀವು ಒಳ್ಳೆಯ ಕ್ವಾಲಿಟಿಯ ಶಾಂಪೂನ ಹಾಕಿ. ಒಂದು 2 ಟೇಬಲ್ ಸ್ಪೂನ್ ಹಾಕಿ, ಹಾಕಿದರೆ ಚೆನ್ನಾಗಿರುತ್ತೆ. ನಿಮ್ಮಲ್ಲಿ ಇಲ್ಲ ಅಂದರೆ ಇಲ್ಲ, ಹಾಕೋದೇನೋ ಇರ್ಬೋದು. ಚಿಕ್ಕ ಪ್ಯಾಕೆಟ್ ಬರುತ್ತೆ ಅಲ್ವ, ಅದು ಕೂಡ ನೀವು ಹಾಕೋಬಹುದು. ಒಂದು ರೀತಿ ಘಮ ಬಂದಿರುತ್ತೆ ಅಷ್ಟೇ. ಹಾಗೆ ಜಾಸ್ತಿ ದಿನ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನಾವಿದು ಶಾಂಪೂಗೆ ನಮ್ಮ ಹೇರಿಗೆ ಹಾಕಿದವಾಗ ನೊರೆ ಬರಲಿಕ್ಕೆ ಅಂಟಲಕಾಯಿ ಹಾಕಿದ್ದೀವಿ ಅಲ್ವಾ, ಅಷ್ಟೇ ಸಾಕಾಗತ್ತೆ. ಇದು ಸುಮ್ಮನೆ ಹೀಗೆ ಪರಿಮಳ ಬರಲಿಕ್ಕೆ ಹಾಕೋದು, ಮತ್ತು ಸ್ವಲ್ಪ ದಿನ ಇರುತ್ತೆ ಅಂತ ಹಾಕೋದು. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಇನ್ನೊಂದು ವಸ್ತು ಹಾಕೋದಿದೆ ನೋಡಿ. ಒಳ್ಳೆ ಶಾಂಪೂ ರೆಡಿ ಆಯಿತು.
ಉದ್ದುದ್ದ ಹೇರ್ ಇದ್ದರೆ ನೀವು ಉದ್ದ ಹೇರಿನ ತನಕ ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆರಡು ಸೇರಿದಾಗ. ಮತ್ತು ಏನು ಗೊತ್ತಾ, ಶಾಂಪೂನು ಹಾಕಿದ್ದೀವಿ, ನಂತರ ಅಲೋವೆರಾ ಜೆಲ್ಲು ಹಾಕಿದ್ದೀನಿ ಅಲ್ವ, ಈ ಮೂರು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀವು ಒಂದು ಲೋಟದಿಂದ ಇನ್ನೊಂದು ಲೋಟಕ್ಕೆ ಎತ್ತಾಕಿಯೂ ಕೂಡ ಮಿಕ್ಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ನೊರೆ ಎಲ್ಲ ಮೇಲೆ ಬರುತ್ತೆ ನೋಡಿ. ಆ ನೊರೆ ಮೇಲೆ ಬಂದಾಗ ಒಂದು ಸ್ವಲ್ಪ ಹೊತ್ತಿರುತ್ತೆ ಅಷ್ಟೇ, ಆಮೇಲೆ ಅದು ಹೋಗುತ್ತೆ ನೊರೆ. ತುಂಬ ಚೆನ್ನಾಗಿರುವ ಜ್ಯೂಸ್ ಥರ ಆಗಿದೆ ನೋಡಿ. ಚೆನ್ನಾಗಿ ಮಿಕ್ಸ್ ಆಗಿರಬೇಕು, ಆವಾಗದು ನಮಗೆ ಶಾಂಪೂ ಅನಿಸುತ್ತೆ. ಎಲ್ಲವೂ ಮಿಕ್ಸ್ ಆಗಬೇಕಲ್ವ, ಹಾಗೆ ಇದಕ್ಕೆ ನಾನೀಗ 2 ವಿಟಮಿನ್ ಇ ಕ್ಯಾಪ್ಸೂಲ್ದನ್ನು ಹಾಕ್ತೀನಿ. ಇದು ನಮ್ಮ ಹೇರಿಗೆ ತುಂಬ ಒಳ್ಳೆಯದು, ಹೇರು ಗ್ರೋತ್ ಆಗುತ್ತೆ, ಹಾಗೆ ಸಿಲ್ಕಿ ಆಗುತ್ತೆ. ಹಾಗೆ ಇದು ಶಾಂಪೂ ಕೂಡ ಹಾಳಾಗಲ್ಲ, ಸ್ವಲ್ಪ ದಿನ ಇರುತ್ತೆ. ನೀವು 2 ತಿಂಗಳೂ ಕೂಡ ಇಟ್ಕೋಬಹುದು. 2 ಹಾಕಬೇಕು. ಇದು ನಮ್ಮ ಹೇರಿಗಿರ್ಬೋದು, ಫೇಸಿಗಿರ್ಬೋದು ತುಂಬ ಒಳ್ಳೆಯದು. ನಮ್ಮ ಹೇರಿನ ಬುಡಕ್ಕೆ ಶಕ್ತಿ ಕೊಡುತ್ತೆ, ಹಾಗೆ ಹೇರು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹೇರಿನ ಸ್ಕಾಲ್ಪ್ ಎಲ್ಲ ಕ್ಲೀನಾಗಿರುತ್ತೆ. ಹಾಗಾಗಿ ವಿಟಮಿನ್ ಇ ಕ್ಯಾಪ್ಸೂಲನ್ನು 2 ಹಾಕುತ್ತೀನಿ. ಇದ್ರದ್ದು ಸಿಪ್ಪೆ ಇದೆ ಅಲ್ವಾ, ಈ ಸಿಪ್ಪೆನೂ ಕೂಡ ನನಗೆ ಒಂದು ಡಬ್ಬದಲ್ಲಿ ಹಾಕ್ತೀನಿ ಅಲ್ವಾ, ಡಬ್ಬದಲ್ಲಿಯೂ ಕೂಡ ಹಾಕಿ ಇಡ್ಬೋದು, ಏನೂ ಆಗಲ್ಲ. ರೆಡಿ ಆಯಿತು. ಈಗ ನನಗೆ ಹೇರಿಗೆ ಎಷ್ಟು ಬೇಕು ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ತಗೋತೀನಿ. ತಗೊಂಡು ಒಂದು ಡಬ್ಬಲ್ಲಿ ಹಾಕಿ ಇಡ್ತೀನಿ ನೋಡಿ ಅಲ್ವಾ. ಶಾಂಪೂ ರೆಡಿ ಆಯಿತು. ಇನ್ನೂರೇ ಬಂದಿದೆ, ಇದು ಹೋಗಿಬಿಡತ್ತೆ. ಈಗ ಒಂದು ಸ್ವಲ್ಪ ಹೊತ್ತು ನಂತರ ಹೊರಟೋಗುತ್ತೆ ನೋಡಿ. ಒಂದು ಡಬ್ಬದಲ್ಲೇ ಹಾಕಿ ಇಟ್ಕೊಬಿಟ್ರೆ ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇರುತ್ತೆ. ನಮಗೆ ಯಾವಾಗ ಬೇಕೋ ಆವಾಗ ನಾವು ಹೇರಿಗೆ ಅಪ್ಲೈ ಮಾಡ್ಕೋಬೋದು. ನೋಡಿ ಅಲ್ವಾ, ಒಂದು ಸ್ವಲ್ಪ ವಸ್ತು ಇದ್ದರೆ ಸಾಕು, ನಾವು ಮನೆಯಲ್ಲೇ ಶಾಂಪೂನ ಮಾಡ್ಕೋಬೋದು. ಚೆನ್ನಾಗಿರುವ ಶಾಂಪೂ ರೆಡಿ ಆಯಿತು. ನಿಮ್ಗೆ ಇನ್ನೂ ದಪ್ಪವಾಗಬೇಕು ಅಂದರೆ ನಾವು ಅದೆಲ್ಲ ಹಾಕಿ ಕುದಿಸಿದ್ದೀವಿ ಅಲ್ವಾ, ನೀವು ಅದಕ್ಕೆ ಇನ್ನೂ ಹೆಚ್ಚು ನೀರು ಹಾಕ್ಕೊಂಡು ಇನ್ನೂ ಹೆಚ್ಚು ವಸ್ತುವನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ದಪ್ಪವಾಗಿ ಅದನ್ನು ಬತ್ತಿಸ್ಬೇಕು. 1/4 ಲೋಟಕ್ಕೆ ಬರಬೇಕು ಅಂದಿದ್ದೀನಿ ಅಲ್ವಾ, ಹಾಗೆ ಅದು ಚೆನ್ನಾಗಿ ಕುದಿಸಿ ಅದಷ್ಟೇ ನೀರನ್ನು ಹಾಕಿದರೆ ದಪ್ಪ ಆಗುತ್ತೆ. ಮತ್ತು ಬೇರೆ ಮತ್ತು ಹಿಜಿಕಿ ನೀರು ಹಾಕಬೇಕಂತ ಇಲ್ಲ, ಆ ಥರನೂ ದಪ್ಪನೂ ಕೂಡ ಆಗುತ್ತೆ ನೋಡಿ. ಅಪ್ಲೈ ಮಾಡ್ಕೊತೀನಿ. ನನ್ನ ಹೇರಿನ ಬುಡಕ್ಕೆ ತಾಗುವ ಹಾಗೆ ಅಪ್ಲೈ ಮಾಡ್ಕೋಬೇಕು. ಹೇರಿನ ತುದಿ ಭಾಗಕ್ಕೂ ಕೂಡ ಅಪ್ಲೈ ಮಾಡ್ಕೋಬೇಕು. ಎಲ್ಲೆಲ್ಲಿ ವೈಟ್ ಹೇರ್ ಇದೆ ಅಲ್ಲಲ್ಲಿ ಅಪ್ಲೈ ಮಾಡ್ಕೋಬೇಕು. ಹಾಗೆ ನಮಗೆ ಹೇರು ಉದ್ರೋದು ಗೊತ್ತಿರುತ್ತೆ ಅಲ್ವ, ಅಲ್ಲಿಯೂ ಕೂಡ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ನಮ್ಮ ಹೇರಿನ ಸ್ಕಾಲ್ಪಿಗೆಲ್ಲ ಇದು ಚೆನ್ನಾಗಿ ತಾಗಬೇಕು. ಹಾಗೆ 1-2 ಅವರ್ ಬಿಟ್ಟು ನೀವು ಹೇರ್ ವಾಶ್ ಮಾಡಿದರೆ ಆಯಿತು. ಸ್ವಲ್ಪ ನೀರು ಹಾಕಿ ಉಜ್ಜಿ ತೊಳ್ಕೊಬಿಟ್ರೆ ನಿಮ್ಮ ಹೇರು ಕ್ಲೀನ್ ಆಗುತ್ತೆ. ಹಾಗೆ ಹೇರಿನ ಸ್ಕಾಲ್ಪು ಕೂಡ ಕ್ಲೀನಾಗಿ ನಮ್ಮ ಹೇರ್ ಬೆಳಿಲಿಕ್ಕೆ ಸಹಾಯ ಆಗುತ್ತೆ. ಹೇರು ಕೂಡ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಈ ಕಿವಿಯ ಭಾಗದಲ್ಲೂ ಕೂಡ ನಾವು ಅಪ್ಲೈ ಮಾಡ್ಕೋಬೇಕು. ಹಾಗೆ ಹೇರಿನ ಹಿಂಭಾಗ ಇಡೀ ತಲೆಗೂ ಇದು ಅಪ್ಲೈ ಮಾಡ್ಕೋಬೇಕು. ನಾನು ಇಲ್ಲಿ ಒಂದು 4 ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೀನಿ ಅಲ್ವ, ನನಗೆ ಸರಿಯಾಗುತ್ತೆ. ಹೇರಿನ ತುದಿ ಭಾಗಕ್ಕೂ ಕೂಡ ಅಪ್ಲೈ ಮಾಡ್ಕೋತೀನಿ. ನಮ್ಮ ಫೇಸಿಗೆ ತಾಗಿದ್ರೂ ಕೂಡ ಏನೂ ತೊಂದರೆ ಇಲ್ಲ, ಚೆನ್ನಾಗಿ ಆಗುತ್ತೆ. ನಮ್ಮ ಫೇಸು ಕೂಡ ಕ್ಲೀನ್ ಆಗುತ್ತೆ. ನೀವೊಂದು ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಆಯಿತಾ. ನೋಡಿದ್ರಿ ಅಲ್ವಾ, ತುಂಬ ಸಿಂಪಲ್ಲಾಗಿ ನಾವು ಮನೇಲೇ ಶಾಂಪೂನ ಮಾಡ್ಕೋಬೋದು. ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡಿ ಇಟ್ಕೋಬೋದು, ಹಾಳಾಗದೇ ಇದ್ದ ಹಾಗೆ ಮಾಡ್ಕೋಬೋದು ಅಲ್ವಾ. ಹೊರಗಡೆ ಶಾಂಪೂ ಬೇಡ, ಹಾಗೆ ನಮಗೆ ಕೆಮಿಕಲ್ಸ್ ಇರೋದು ಬೇಡ, ಸೈಡ್ ಎಫೆಕ್ಟ್ ಆಗೋದು ಬೇಡ. ತುಂಬ ಮಂದಿಗೆ ಏನು ಗೊತ್ತಾ, ಈ ಕೆಲವೊಂದು ಶಾಂಪೂ ಬಳಸಿ ಹೇರು ಉದ್ರೋಗಿರೋದು ಇದೆ, ವೈಟ್ ಆಗಿರೋದು ಇದೆ, ಹಾಗೆ ಡ್ಯಾಂಡ್ರಫ್ ಆಗಿರೋದು ಇದೆ. ನಮ್ಮ ಹೇರಿನ ಸ್ಕಾಲ್ಪ್ ಇರ್ಬೋದು, ನಮ್ಮ ಫೇಸ್ ಇರ್ಬೋದು, ನಮ್ಮ ಕಣ್ಣಿಗೆ ಎಲ್ಲದಕ್ಕೂ ತುಂಬ ತೊಂದರೆ ಆಗಿರೋದು ಇದೆ. ಅದಕ್ಕೆ ನಾವು ಹೋಮ್ ಮೇಡ್ ಶಾಂಪೂನ ಯೂಸ್ ಮಾಡೋಣ ಆಯಿತಾ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರುವ ಎಲ್ಲರಿಗೂ ಇನ್ನೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.